ಹಾಯ್ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ. ಸೊ ಕಳೆದ ಹೊಸ ಎಪಿಸೋಡ್ ಅಲ್ಲಿ ಕಳೆದ ವಿಡಿಯೋ ಅಲ್ಲಿ ಡಿವೈನ್ ಎನರ್ಜಿ ಏಂಜಲ್ ನಂಬರ್ಸ್ ಅಲ್ಲಿ ಏನ್ ಬರ್ತಾ ಇದೆ ಅಂತ ತಿಳಿಸ್ಕೊಡೋದಕ್ಕೆ ಆಗ್ಲಿಲ್ಲ, ಸಮಯದ ಅಂತರ ಇರೋದ್ರಿಂದ. ಸೊ ಇದು ಆ ವಿಡಿಯೋನ ಪಾರ್ಟ್ ಆಗಿರುತ್ತೆ. ಸೊ ಡಿವೈನ್ ಎನರ್ಜಿಯಲ್ಲಿ ಡಿವೈನ್ ಬ್ಲೆಸ್ಸಿಂಗ್ ಅಲ್ಲಿ ಏಂಜಲ್ಸ್ ಕಡೆಯಿಂದ ಏನು ಆನ್ಸರ್ ಬಂದಿದೆ ಅಂತ ನಾವು ತಿಳ್ಕೊಳ್ಳೋಣ. ಸೊ 0220 ಅಂತ ಬರ್ತಾ ಇದೆ. ಸೊ ಇಲ್ಲಿ ಆಕ್ಟ್ ಆನ್ ಯುವರ್ ಐಡಿಯಾ, ನಿಮ್ಮ ಐಡಿಯಾ ಏನ್ ಬರ್ತಾ ಇದೆ, ನಿಮ್ಮ ಐಡಿಯಾ ಏನು ನಿಮ್ಗೆ ಹೇಳ್ತಾ ಇದೆ. ಸೊ ನೀವು ಅದ್ರ ಬಗ್ಗೆ ನೀವು ವರ್ಕ್ ಮಾಡ್ಬೇಕು. ಸೊ ನಿಮ್ಗೆ ಇಲ್ಲಿ ತುಂಬಾ ರಿಯಲಿಸ್ಟಿಕ್ ಆಗಿ ಪ್ರಾಕ್ಟಿಕಲ್ ಆಗಿ ನಿಮ್ಗೆ ಏನು ನಿಮ್ಮ ಗೋಲ್ ನ ಅಪ್ರೋಚ್ ಮಾಡ್ಬೇಕು ಅಂತ ನೀವಿದ್ದೀರಾ. ನಿಮ್ಮ ಮೈಂಡ್ ಅಲ್ಲಿ ಯಾವ್ದಾದ್ರು ಗೋಲ್ ಅಂತ ಇಟ್ಕೊಂಡಿದ್ರೆ ಸೊ ಅದನ್ನ ಮಾಡ್ಬೇಕು ಅಂತ ಇದ್ರೆ ನೀವು ಡಿವೈನ್ ಟೈಮಿಂಗ್ಗೋಸ್ಕರ ವೇಟ್ ಮಾಡಿ. ಸೊ ನಿಮಗೆ ಏನೆಲ್ಲ ಐಡಿಯಾಸ್ ಬರ್ತಾ ಇದೆಯೋ ಐಡಿಯಾಸ್ ಮೇಲೆ ವರ್ಕ್ ಮಾಡಿ, ಖಂಡಿತ ನಿಮ್ಗೆ ಯಶಸ್ಸು ಆಗುತ್ತೆ ಅಂತ ಹೇಳ್ತಾ. ಸೊ ಇಲ್ಲಿ ಒಂದ್ ಮುಖ ಸೊ 555 ಚೇಂಜ್ ಅಂತ ಬರ್ತಾ ಇದೆ. ಸೊ ನೀವು ಏನನ್ನ ವರ್ಕ್ ಮಾಡ್ತಾ ಇದ್ದೀರಾ, ಒಂದೇ ಪ್ಯಾಟರ್ನ್ ಅಲ್ಲಿ ನೀವು ಹೋಗ್ತಾ ಇದ್ರೆ, ಸೊ ಒಂದೇ ತರ ನೀವು ಅದನ್ನ ಒಂದೇ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದ್ರೆ, ಸೊ ಅದನ್ನ ಚೇಂಜ್ ಮಾಡ್ಕೊಂಡು ನೋಡಿ, ಇಲ್ಲ ಡೆವಲಪ್ ಆಗೋದ್ರ ಬಗ್ಗೆ ಯೋಚನೆ ಮಾಡಿ. ಸೊ ನಿಮ್ಗೆ ಏನೋ ಇದು ಸರಿ ಇಲ್ಲ, ಇದು ಯಾಕೋ ನನ್ಗೆ ಆಗ್ತಾ ಇಲ್ಲ ಅನ್ನೋದಾಗಿದ್ರೆ, ಇದು ಬರೀ ನಿಮ್ಮ ಪರ್ಸನಲ್ ವಿಚಾರಕ್ಕಾಗಿ ಡಿವೈನ್ ಎನರ್ಜೀಸ್ ಆಗಿರುತ್ತೆ, ಡಿವೈನ್ ಬ್ಲೆಸ್ಸಿಂಗ್ಸ್ ಆಗಿರುತ್ತೆ. ಸೊ ಏಂಜಲ್ ನಂಬರ್ಸ್ ಇದು ಬಂದು ನಿಮ್ಮ ರಿಲೇಶನ್ಶಿಪ್ ಬಗ್ಗೆ ಮಾತಾಡ್ತಾ ಇಲ್ಲ, ಇದು ಪ್ಯೂರ್ಲಿ ನಿಮ್ಮ ಎನರ್ಜೀಸ್ ಬಗ್ಗೆ ಆಗಿರುತ್ತೆ. ಸೊ ನಿಮ್ಗೆ ಏನಾದ್ರು ಒಂದು ಬ್ಯಾಟಲ್ ಮಾಡ್ತಾ ಇದ್ರೆ, ಇಲ್ಲ ಏನಾದ್ರು ಅಬ್ಸ್ಟಿಕಲ್ಸ್ ಬ್ಯಾಕ್ ಟು ಬ್ಯಾಕ್ ಬರ್ತಾ ಇದ್ರೆ, ಸೊ ನೀವು ಒಂದು ಚೇಂಜ್ ನ ಮಾಡಿಕೊಂಡು ನೋಡಿ, ಖಂಡಿತ ಅದ್ರಲ್ಲಿ ಪ್ರಿಪೇರ್ ಆಗೋದ್ರಿಂದ ನಿಮ್ಗೆ ಒಂದು ಸಕ್ಸಸ್ ಆಗುತ್ತೆ ಅಂತ ಹೇಳ್ಬೋದು. ಅದಕ್ಕೆ ಒನ್ ಮೋರ್ ಕಾರ್ಡ್, ಇಲ್ಲಿ ವಿಲ್ ಪವರ್ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ನಿಮ್ಮ ಅಚೀವ್ಮೆಂಟ್ಸ್ ನ ನೀವು ಸಕ್ಸಸ್ ಮಾಡೋದಕ್ಕೆ. ಇಲ್ಲಾಂದ್ರೆ ಏನೋ ಒಂದು ನೀವು ಒಂದು ಪ್ರಾಸ್ಪರಿಟಿಗಾಗಿ ವೇಟ್ ಮಾಡ್ತಾ ಇದ್ರೆ, ಕರೇಜ್ಗಾಗಿ ಇಲ್ಲ ಲಕ್ಗಾಗಿ, ಒಂದು ಸಿಗ್ನಿಫಿಕೆಂಟ್ ಚೇಂಜಸ್ ನ ನೀವು ನೋಡೋದಕ್ಕಾಗಿ ನೀವೇನಾದ್ರೂ ವೇಟ್ ಮಾಡ್ತಾ ಇದ್ರೆ, ಅದ್ರ ಬಗ್ಗೆ ಪ್ರೋಗ್ರೆಸ್ ಮಾಡ್ಕೋಬೇಕು ಅಂತ ಇದ್ರೆ, ಖಂಡಿತ ನೀವು ಸ್ವಲ್ಪ ವಿಲ್ ಪವರ್ ನ ಇಟ್ಕೊಳ್ಬೇಕಾಗುತ್ತೆ. ವಿಲ್ ಪವರ್ ನ ಇಟ್ಕೊಂಡು ಒಂದು ಎಕ್ಸಲೆಂಟ್ ಪ್ರಪೋಸಲ್ ನ ಮಾಡ್ಕೊಂಡಾಗ ಖಂಡಿತ ನಿಮ್ಗೆ ಚೇಂಜಸ್ ಆಗುತ್ತೆ. ಸೊ ಕಮಿಂಗ್ ಡೇಸ್ ಅಲ್ಲಿ ನಿಮ್ಗೆ ವರ್ಕ್ ಆಗುತ್ತೆ ಅಂತ ಹೇಳ್ತಾ, ಸೊ ಯಾರಿಗೆಲ್ಲ ಯಾವ ಕಾರ್ಡ್ ಇಷ್ಟ ಆಗಿತ್ತು, ಯಾವ ನಂಬರ್ ಏಂಜಲ್ ನಂಬರ್ಸ್ ನಿಮ್ಗೆ ಕನೆಕ್ಟ್ ಆಗಿದೆ ಅಂತ ಅನ್ನಿಸ್ತು, ಸೊ ಆ ನಂಬರಿಗೆ ನೀವು ಕಮೆಂಟ್ ಅಲ್ಲಿ ತಿಳಿಸ್ಕೊಡ್ಬೋದು ಅಂತ ಹೇಳ್ತಾ, ಇದ್ರ ಜೊತೆಗೆ ಇವತ್ತು ನಾನು ನಿಮ್ಮ ಲವ್ ಸಿಚುಯೇಷನ್ ಅಲ್ಲಿ ಯಾರೆಲ್ಲ ಇದ್ದೀರಾ ಒಂದು ಕ್ಲಾರಿಫೈಯಿಂಗ್ ಕಾರ್ಡ್ಸ್ ನ ನಾನು ಪಿಕ್ ಮಾಡ್ತೀನಿ. ಸೊ ಅದರಲ್ಲಿ ಏನ್ ಎನರ್ಜೀಸ್ ಬರ್ತಾ ಇದೆ ಅಂತ ನಾವು ನೋಡೋಣ. ಸೊ ಲೆಟ್ಸ್ ಸ್ಟಾರ್ಟ್. ಇದು ಒಂದು ಕ್ಲಾರಿಫೈಯಿಂಗ್ ಲವ್ ಸಿಚುಯೇಷನ್ ಕಾರ್ಡ್ಸ್ ಆಗಿರುತ್ತೆ. ಸೊ ನಾನು ಇಲ್ಲಿ ಈ ಕಾರ್ಡ್ಸ್ ನ ಪಿಕ್ ಮಾಡ್ತೀನಿ. ಮೊದಲಿಗೆ ನೋಡ್ತಾ ಇರ್ಬೋದು ನೀವು, ಹಿಡನ್ ಥ್ರೋನ್ಸ್ ಅಂತ ಬರ್ತಾ ಇದೆ. ನಿಮ್ಗೆ ಇಲ್ಲಿ ತುಂಬಾನೇ ಒಂದು ಮುಳ್ಳು, ಖುಷಿಯಿಂದ ನೀವು ರೋಸ್ ನ ಹೇಗೆ ನೋಡ್ತೀರಾ, ಬಟ್ ಸುತ್ತಲೂ ಮುಳ್ಳು ಹೇಗಿರುತ್ತೋ, ಸೊ ನಿಮ್ಮ ಪ್ರೀತಿಯು ಅಷ್ಟೇ ಅದೇ ತರ ಬರ್ತಾ ಇದೆ. ಸೊ ನಿಮ್ಮ ಲವ್ ಸಿಚುಯೇಷನ್ ನೋಡೋದಕ್ಕೆ ತುಂಬಾ ಅದ್ಭುತವಾಗಿದೆ ಅಂತ ಅನ್ಸ್ಬೋದು. ಬಟ್ ಒಂದ್ ಸ್ವಲ್ಪ ಏನೋ ಮುಚ್ಚಿಟ್ಟಿರುವಂತ ಹಿಡನ್ ಆಗಿರೋ ಒಂದು ಮರೆ ಮಾಚುವಂತ ಒಂದು ಮುಳ್ಳಿನ ತರ ಏನೋ ಒಂದು ಇದೆ, ಪ್ರಾಬ್ಲಮ್ ಇದೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಸೊ ಇದು ನೀವು ಒಂದು ಟ್ರೂ ಇಂಟೆನ್ಷನ್ ಏನಿದೆ ಅಂತ ಅದ್ರ ಬಗ್ಗೆ ಅರ್ಥ ಮಾಡ್ಕೊಂಡು ವರ್ಕ್ ಮಾಡಿದ್ರೆ ಖಂಡಿತ ಅದರಿಂದ ಆಚೆ ಬರ್ತೀರಾ. ಸೊ ಅಲ್ಪ ಒನ್ ಸೊ ಇಲ್ಲಿ ನೋಡ್ಬೋದು ವೆಲ್ ವಿಂಡ್ ಅಂತ. ಸೊ ನಿಮ್ಗೆ ಎಲ್ಲೋ ಹೋಗ್ತಾ ಇರ್ತೀರಾ, ಒಂದು ಸುಂಟ್ರು ಗಾಳಿ ಹೇಗೆ ನಿಮ್ಮನ್ನ ಸುತ್ತಾಕೊಳ್ಳುತ್ತೋ, ಸೊ ಆ ತರ ನೀವು ಒಂದು ಡ್ರಾಮಾ ಅಲ್ಲಿ, ಇಲ್ಲಾಂದ್ರೆ ಎಲ್ಲೋ ಒಂದು ಕಡೆ ಸಿಗಾಕೊಂಡಿದ್ದೀರಾ ಅನ್ನೋ ತರ ಲವ್ ಸಿಚುಯೇಷನ್ ಫೀಲ್ ಆಗ್ತಾ ಇದೆ. ಸೊ ನೀವು ಶಾಂತಿಗೋಸ್ಕರ ಹುಡುಕಾಟ ಮಾಡ್ತಾ ಇದ್ರೆ, ಸೊ ನೀವು ಯಾವ ದಿಕ್ಕಲ್ಲಿ ಇದ್ದೀರಾ, ಏನ್ ಮಾಡ್ತಾ ಇದ್ದೀರಾ, ನಿಮ್ಮ ಪ್ರೀತಿಯಲ್ಲಿ ಏನೆಲ್ಲ ಚೇಂಜಸ್ ಮಾಡ್ಕೊಂಡ್ರೆ ಅದು ಒಂದು ಒಳ್ಳೆ ದಾರಿಗೆ ಹೋಗುತ್ತೆ. ಸೊ ನಿಮ್ಮ ಶಾಂತವಾದ ಮನಸ್ಸನ್ನು ಹೇಗೆ ಇಟ್ಕೋಬೇಕು ಅನ್ನೋದ್ರ ಬಗ್ಗೆ ನೀವು ವರ್ಕ್ ಮಾಡ್ಬೇಕಾಗುತ್ತೆ. ಆದ್ರಿಂದ ನಿಮ್ಗೆ ಇದು ಒಂದು ಲವ್ ಸಿಚುಯೇಷನ್ ಕ್ಲಾರಿಫಿಕೇಶನ್ ಆಗಿರುತ್ತೆ. ಸೊ ಇದು ಯಾರಿಗೆಲ್ಲ ಕನೆಕ್ಟ್ ಆಗುತ್ತೆ ಅವ್ರು ಮಾತ್ರ ಅಕ್ಸೆಪ್ಟ್ ಮಾಡ್ಕೊಳ್ಳಿ, ಕನೆಕ್ಟ್ ಆಗಿಲ್ಲ ಅಂದ್ರೆ ದಯವಿಟ್ಟು ಇದನ್ನ ಇಲ್ಲಿಗೆ ಬಿಟ್ಬಿಡಿ ಅಂತ ಹೇಳ್ತಾ, ಐಲ್ ಪಿಕ್ ಒನ್ ಮೋರ್ ಕಾರ್ಡ್. ಸೊ ಇಲ್ಲಿ ಲವ್ ಡಿಸ್ಪ್ಯೂಟ್ಸ್ ಅಂತ ಬರ್ತಾ ಇದೆ. ಇದನ್ನ ನಾನು ಜಾಸ್ತಿ ಹೊತ್ತು ಡಿಸ್ಪ್ಲೇ ಮಾಡೋದಕ್ಕೆ ಆಗಲ್ಲ ಈ ಕಾರ್ಡ್ನ, ಬಿಕಾಸ್ ಆಫ್ ಇಟ್ ಇಸ್ ವೆರಿ ಸೆನ್ಸಿಟಿವ್
ಇಮೇಜಸ್ ಇರೋದ್ರಿಂದ. ಸೊ ಇಲ್ಲಿ ನೀವು ಜಸ್ಟ್ ಲುಕ್ ಬಗ್ಗೆ ಆಗಿರ್ಲಿ, ಇಲ್ಲಾಂದ್ರೆ ಏನೋ ಒಂದು ಸಂದರ್ಭಕ್ಕಾಗಿ ನೀವು ಪ್ರೀತಿನ ಅಕ್ಸೆಪ್ಟ್ ಮಾಡಿದ್ರೆ, ಸೊ ನಿಮ್ಮ ಪಾರ್ಟ್ನರ್ನ ಒಂದು ಲುಕ್ಗಾಗಿ, ಇಲ್ಲಾಂದ್ರೆ ದುಡ್ಡಿದೆ ಅಂತ ಹೇಳಿ ಏನೋ ಒಂದು ಮೆಟೀರಿಯಲಿಸ್ಟಿಕ್ ಆಸೆಗೋಸ್ಕರ ನೀವು ಇಷ್ಟಪಟ್ಟಿದ್ರೆ, ಅದನ್ನ ಆಚೆ ಬಂದು ನೀವು ಆ ಮಾಸ್ಕ್ ಅನ್ನ ತೆಗೆದು ರಿಯಾಲಿಟಿಯಲ್ಲಿ ನೀವು ಇದ್ದಾಗ ಖಂಡಿತ ನಿಮ್ಮ ಲವ್ ಚೇಂಜಸ್ ಆಗುತ್ತೆ ಅಂತ ಹೇಳ್ತಾ, ಇದ್ರ ಜೊತೆಗೆ ಐ ಪಿಕ್ ದ ರೊಮ್ಯಾನ್ಸ್ ಕಾರ್ಡ್ ನಿಮಗೆ. ಸೊ ಇವತ್ತಿದ್ರ ಜೊತೆಗೆ ರೊಮ್ಯಾನ್ಸ್ ಕಾರ್ಡ್ ನ ಪಿಕ್ ಮಾಡೋಣ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಯು ಡಿಸರ್ವ್ ಲವ್ ಅಂತ ಬರ್ತಾ ಇದೆ. ಸೊ ನೀವು ಯಾರನ್ನ ಇಷ್ಟ ಪಡ್ತಾ ಇದ್ದೀರಾ, ಸೊ ನಿಮ್ಗೆ ಏಂಜಲ್ ಕಡೆಯಿಂದ ಆಗಿರ್ಬೋದು, ನಿಮ್ಮ ಪ್ರೀತಿಯ ಪಾತ್ರದಿಂದ ಆಗಿರ್ಬೋದು, ಸೊ ನೀವು ಯಾವ ಪ್ರೀತಿನ ನೀವು ಹುಡ್ಕೊಂಡು ನಿಂತಿದ್ದೀರಾ, ಯಾವ ಪ್ರೀತಿ ಬೇಕು ಅಂತ ಹೇಳ್ತಾ ಇದ್ದೀರಾ, ಆ ಪ್ರೀತಿಯಲ್ಲಿ ನಿಮಗೆ ಖಂಡಿತ ಆ ಪ್ರೀತಿ ನಿಮ್ಗೆ ಬೇಕು ಅಂತ ನಿಮ್ಗೆ ಇಲ್ಲಿ ರೊಮ್ಯಾಂಟಿಕ್ ಮೆಸೇಜ್ ತಿಳಿಸ್ತಾ ಇದೆ. ಇದ್ರ ಜೊತೆಗೆ ಪೇ ಅಟೆನ್ಷನ್ ಟು ದ ರೆಡ್ ಫ್ಲಾಗ್ಸ್ ಅಂತ ಬರ್ತಾ ಇದೆ. ಸೊ ನಿಮ್ಮ ಪ್ರೀತಿಯಲ್ಲಿ ತುಂಬಾನೇ ಒಂದು ನೀವು ಕಾಶಿಯಸ್ ಆಗಿ ಇರ್ಬೇಕು, ತುಂಬಾ ಎಚ್ಚರಿಕೆಯಿಂದ ಇರ್ಬೇಕು, ತುಂಬಾನೇ ರೆಡ್ ಫ್ಲಾಗ್ಸ್ ಇದೆ ಅಂತ ನಿಮ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದ್ರ ಜೊತೆಗೆ ಒನ್ ಮೋರ್ ಕಾರ್ಡ್. ಸೊ ಹಾರ್ಟ್ ಟು ಹಾರ್ಟ್ ಕಾನ್ವರ್ಸೇಷನ್ ಮಾಡಿ, ನಿಮ್ಮ ಮನಸ್ಸಿನ ಮಾತನ್ನು ನೀವು ಕೇಳಿ, ಹಾನೆಸ್ಟ್ ಆಗಿ ನಿಮ್ಗೆ ಫೀಲಿಂಗ್ಸ್ ನ ಕೊಡುತ್ತೆ ನಿಮ್ಮ ಮನಸ್ಸು. ಸೊ ನಿಮ್ಮ ಪ್ರೀತಿಯ ಪಾರ್ಟ್ನರ್ ನಿಮ್ಗೆ ಜೆನ್ಯೂನ್, ನಾವ್ ಎಷ್ಟೇ ರೀಡಿಂಗ್ ಮಾಡಿದ್ರು, ಎಷ್ಟೇ ಏನೇ ಹೇಳಿದ್ರು, ನೀವು ಯಾರೇ ಹೋಪ್ ಕೊಟ್ರು, ಯಾರೇ ಕ್ಲಾರಿಟಿ ಕೊಟ್ರು ಕೂಡ ನಿಮ್ಮ ಮನಸ್ಸಿನಲ್ಲಿ ಈ ವ್ಯಕ್ತಿ, ಈ ಪರ್ಸನ್ ನನ್ನ ಜೊತೆಗೆ ಈ ತರ ಇದಾರ ಅಂತ ನೀವು ಕೇಳ್ಕೊಂಡಾಗ ನಿಮ್ಗೆ ನಿಮ್ಮ ಮನಸ್ಸು ಒಂದು ವೈಬ್ ಕೊಡುತ್ತೆ. ಆ ವೈಬ್ ಸತ್ಯ ಆಗಿರುತ್ತೆ ಅಂತ ನಾನು ಬಿಲೀವ್ ಮಾಡ್ತೀನಿ. ಸೊ ನಿಮ್ಗೆ ಕನೆಕ್ಟ್ ಆದ್ರೆ ನೀವು ಅಕ್ಸೆಪ್ಟ್ ಮಾಡ್ಕೋಬಹುದು. ಸೊ ಅವ್ರ ಹಾರ್ಟ್ ಟು ಹಾರ್ಟ್ ಕಾನ್ವರ್ಸೇಷನ್ ಮಾಡಿ ನಿಮ್ಗೆ ಸರಿ ಯಾವುದು ತಪ್ಪು ಯಾವುದು ಅಂತ ಗೊತ್ತಾಗುತ್ತೆ. ಸೊ ನಿಮ್ಮ ಪ್ರೀತಿಯ ಪಾರ್ಟ್ನರ್ ನಿಮ್ಗೆ ಒಂದು ಜೆನ್ಯೂನ್ ಫೀಲ್ ಕೊಡ್ತಾರ, ಜೆನ್ಯೂನ್ ಲವ್ ಕೊಡ್ತಾರ, ಖಂಡಿತ ಕಂಟಿನ್ಯೂ ಮಾಡಿ. ಇನ್ ಕೇಸ್ ಅವರು ಒಂದು ಮೆಟೀರಿಯಲಿಸ್ಟಿಕ್ ಆಸೆಗೋಸ್ಕರ ನಿಮ್ಮ ಜೊತೆ ಇದ್ರೆ ದಯವಿಟ್ಟು ನೀವು ನಿಮ್ಮ ಮನಸ್ಸನ್ನ ಬದಲಾಯಿಸ್ಕೋಬೇಕಾಗತ್ತೆ. ಸೊ ಅಂತ ವ್ಯಕ್ತಿಗೋಸ್ಕರ ಟೈಮ್ ಸ್ಪೆಂಡ್ ಮಾಡೋದು ಒಂದು ವೇಸ್ಟ್ ಆಫ್ ಎನರ್ಜಿ ಅಂಡ್ ಟೈಮ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹೋಪ್ ಈ ರೀಡಿಂಗ್ ಅಲ್ಲಿ ನಿಮ್ಗೆ ಒಂದು ಮೆಸೇಜ್ ಅಂಡ್ ಕ್ಲಾರಿಟಿ ಸಿಕ್ಕಿದೆ ಅಂತ ಭಾವಿಸ್ತಾ, ಇದೇ ತರ ರೀಡಿಂಗ್ಸ್ ನಿಮ್ಗೆ ಪರ್ಸನಲ್ ರೀಡಿಂಗ್ಸ್ ಏನಾದ್ರು ಬೇಕಾದ್ರೆ ದಯವಿಟ್ಟು ನೀವು ನನ್ನ ವಾಟ್ಸಪ್ ಅಲ್ಲಿ ಕನೆಕ್ಟ್ ಆಗಿ. ಸೊ ನೆಕ್ಸ್ಟ್ ಫ್ರೈಡೆ November 20th ವರೆಗೂ ನಾನು ಕಾಲ್ ಅಲ್ಲಿ ಸಿಗೋದಿಲ್ಲ. ಸೊ ನಿಮ್ಗೆ ಏನಾದ್ರು ಅರ್ಜೆಂಟ್ ಕಮ್ಯುನಿಕೇಶನ್ ಮಾಡ್ಬೇಕು ಅಂತ ಇದ್ರೆ ದಯವಿಟ್ಟು ನನಗೆ ವಾಟ್ಸಪ್ ಅಲ್ಲಿ ಮೆಸೇಜ್ ಹಾಕಿ, ನಾನು ಆದಷ್ಟು ಬೇಗನೆ ನಿಮ್ಗೆ ರೆಸ್ಪಾನ್ಸ್ ಮಾಡ್ತೀನಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.